ಮಕ್ಕಳೇ, ಇದು 9ನೇ ತರಗತಿ ಗಣಿತ ಅಧ್ಯಾಯ 7 ತ್ರಿಭುಜಗಳು. ಅಭ್ಯಾಸ 7.1ರ ಮೊದಲನೇ ಪ್ರಶ್ನೆ. ಚತುರ್ಭುಜ ABCDಯಲ್ಲಿ AC = AD. ಇಲ್ಲಿ ABCD ಅನ್ನೋದೊಂದು ಚತುರ್ಭುಜ. ಇಲ್ಲಿ AC ಬಾಹು ಯಾವ ಬಾಹುವಿಗೆ ಸಮ ಆಗ್ಯದ ಅಂದ್ರೆ AD ಬಾಹುವಿಗೆ ಸಮ ಆಗ್ಯದ. ಹಾಗಾಗಿ ಎರಡು ಕಡೆ ಎರಡು ಬಾಹುಗಳಲ್ಲಿ ಒಂದೊಂದು ಲೈನನ್ನು ಹಾಕ್ಕೊಂಡಾರ. ಮತ್ತು ABಯು ಕೋನ A ಅನ್ನು ಅರ್ಧಿಸುತ್ತಿದೆ. ಇಲ್ಲಿ AB ಅನ್ನೋ ಲೈನ್ ಏನು ಮಾಡ್ಲತ್ತದ, ಕೋನ A ಅನ್ನು ಎರಡು ಭಾಗಗಳಾಗಿ ವಿಭಾಗ ಮಾಡಿದೆ. ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಎಂದು ತೋರಿಸಿ. ಅಂದರೆ ಈ ABC ತ್ರಿಭುಜ ಈ ABD ಅನ್ನೋ ತ್ರಿಭುಜಕ್ಕೆ ಸರ್ವಸಮ. ಅಂದರೆ ಈ ಎರಡು ತ್ರಿಭುಜಗಳು, ಮೇಲಿನ ತ್ರಿಭುಜ ಕೆಳಗಿನ ತ್ರಿಭುಜ ಎರಡು ಒಂದಕ್ಕೊಂದು ಸರ್ವಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಅದಾದಮೇಲೆ BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ? ಈಗ ಇವೆರಡು ತ್ರಿಭುಜಗಳು ಸರ್ವಸಮ ಆದಮೇಲೆ ಈ BC ಮತ್ತು BD ಬಾಹುಗಳ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದು ಇಲ್ಲಿ ಕೇಳಾರೆ. ನಾವು ಆಲ್ರೆಡಿ ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ಈ ಎರಡು ತ್ರಿಭುಜಗಳು ಸರ್ವಸಮ ಆದವು ಅಂತಂದರೆ ಆ ತ್ರಿಭುಜಗಳಲ್ಲಿರುವಂತಹ ಪ್ರತಿಯೊಂದು ಭಾಗಗಳು ಕೂಡ ಒಂದಕ್ಕೊಂದು ಸಮನಾಗಿ ಇರ್ತಾವ ಅಂತೇಳಿ ನಾವಿಲ್ಲಿ ಪ್ರೂವ್ ಮಾಡಿ ಸಾಧಿಸಿ ತೋರಿಸ್ಬೇಕು. ಮೊದಲನೇದಾಗಿ ನಾವೇನು ಸಾಧಿಸಬೇಕು ಅಂದರೆ, ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಇದು ನಾವು ಸಾಧಿಸಬೇಕಾಗಿರೋದು. ದತ್ತ ಅಂದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ AC ಬಾಹು AD ಬಾಹುವಿಗೆ ಸಮ ಅಂತೇಳಿ ಕೊಟ್ಟಾರ, ಕಾರಣ ದತ್ತ. ಆಮೇಲೆ ಈ ABC ಮತ್ತು ABD ತ್ರಿಭುಜಗಳಲ್ಲಿ ಒಂದು ಸಾಮಾನ್ಯವಾದ ಬಾಹು ಇದೆ. ಅದು ಯಾವುದು ಅಂದರೆ AB ಬಾಹು. ಈ AB ಅನ್ನೋ ಬಾಹು ಮೇಲಿನ ತ್ರಿಭುಜಕ್ಕೂ ಸಂಬಂಧಿಸಿದೆ ಮತ್ತು ಕೆಳಗಿನ ತ್ರಿಭುಜಕ್ಕೂ ಕೂಡ AB ಅನ್ನೋ ಬಾಹು ಸಂಬಂಧಿಸಿದೆ. ಹಾಗಾಗಿ AB ಬಾಹು = AB ಬಾಹು, ಕಾರಣ ಉಭಯ ಸಾಮಾನ್ಯ ಬಾಹು ಅಥವಾ ಸಾಮಾನ್ಯ ಬಾಹು. ಮತ್ತಿಲ್ಲಿ ಏನು ಸಮ ಆಗ್ಯದ ಅಂತಂದರೆ ಕೋನ CAB ಅಂದರೆ ಈ ಕೋನ BAD ಈ ಕೋನಕ್ಕೆ ಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಕೋನ CAB = ಕೋನ BAD. ಕಾರಣ ಏನು ಅಂದರೆ ABಯು ಕೋನ Aವನ್ನು ಅರ್ಧಿಸಿದೆ ಅಂತೇಳಿ ಕಾರಣ ಬರೀಬೇಕು. ಇಲ್ಲಿ ನೋಡಿರಿ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಕೋನ ಇದೆ. ಅಂದರೆ ಇಲ್ಲಿ ನಾವು ಯಾವ ಸರ್ವಸಮತೆ ನಿಯಮವನ್ನು ಬಳಸ್ತಿದ್ದೀವಿ ಅಂತಂದರೆ, ಬಾಹು ಕೋನ ಬಾಹು ಸರ್ವಸಮತೆ ನಿಯಮದ ಪ್ರಕಾರ ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಆಗಿದೆ. ಅಂದರೆ ಬಾಕೋಬ ಸರ್ವಸಮತೆಯ ನಿಯಮದ ಪ್ರಕಾರ ABC ತ್ರಿಭುಜ ABD ತ್ರಿಭುಜಕ್ಕೆ ಸರ್ವಸಮ ಆಗಿದೆ. ಈಗ ಎರಡು ತ್ರಿಭುಜಗಳು ಸರ್ವಸಮ ಆಗ್ಯಾವ ಅಂತಂದ್ಮೇಲೆ ಇಲ್ಲಿ ಕ್ವಶನಲ್ಲಿ ಕೇಳ್ಯಾರ, BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ? ಏನು ಹೇಳ್ತೀವಿ ಅಂತಂದರೆ, BC ಬಾಹು = BD ಬಾಹು ಆಗಿದೆ. ಏಕೆಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಥವಾ ಭಾಗಗಳು BC ಮತ್ತು BD ಅನ್ನೋವೇನಾಗ್ಯಾವ ಆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಹಾಗಾಗಿ ಅವು ಕೂಡ ಏನಾಗಿರ್ತಾವೆ, ಒಂದಕ್ಕೊಂದು ಸಮನಾಗಿ ಇರ್ತಾವ. ಇಲ್ಲಿ ಎರಡನೇ ಪ್ರಶ್ನೆ. ಇವಾಗ ABCD ಒಂದು ಚತುರ್ಭುಜ. ಇಲ್ಲಿ ನಾವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ABCD ಅನ್ನೋದೊಂದು ಚತುರ್ಭುಜ, ಯಾಕಂದರೆ 4 ಬಾಹುಗಳು ಇದ್ದಾವೆ. ಇದರಲ್ಲಿ AD = BC. ಈ AD ಬಾಹು ಯಾವುದಕ್ಕೆ ಸಮ ಆಗ್ಯದ ಅಂದರೆ ಈ BC ಬಾಹುಗೆ ಸಮ. ಹಾಗಾಗಿ ಇಲ್ಲೂ ಕೂಡ ಒಂದು ಲೈನ್ ಕೊಟ್ಟಾರೆ, ಇಲ್ಲೂ ಕೂಡ ಒಂದು ಲೈನ್ ಕೊಟ್ಟಾರೆ. ಕೋನ DAB ಅಂದರೆ A ಕೋನ, CBA ಅಂದರೆ B ಕೋನ ಎರಡು ಏನಾಗ್ಯಾವ ಒಂದಕ್ಕೊಂದು ಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಈ A ಕೋನ B ಕೋನಕ್ಕೆ ಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಹಾಗಾದರೆ ಇದರಲ್ಲಿ ಮತ್ತೆ 3 ಪ್ರಶ್ನೆಗಳು. ಒಂದನೇದು, ತ್ರಿಭುಜ ABD ಸರ್ವಸಮ ತ್ರಿಭುಜ BAC ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು ಮೊದಲನೇದು. ಎರಡನೇದು, BD = AC ಈ ಎರಡು ಬಾಹುಗಳು ಕೂಡ ಒಂದಕ್ಕೊಂದು ಸಮ ಅಂತೇಳಿ ನಾವು ತೋರಿಸ್ಬೇಕು. ಮೂರನೇದು, ಕೋನ ABD ಅಂದರೆ ಈ B ಕೋನ BAC ಅಂದರೆ ಈ A ಕೋನಕ್ಕೆ ಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಇಲ್ಲಿ ಮೊದಲನೇ ನೋಡುವ ಮಕ್ಕಳೇ ಸಾಧನೆಯ ಒಂದನೇ ಕ್ವಶನ್ ಏನು ಕೊಟ್ಟಾರ, ತ್ರಿಭುಜ ABD ಸರ್ವಸಮ ತ್ರಿಭುಜ BAC ಅಂತೇಳಿ ತೋರಿಸ್ಬೇಕು. ಇಲ್ಲಿ ಮೊದಲನೇದಾಗಿ AD ಬಾಹು ಯಾವುದಕ್ಕೆ ಸಮ ಆಗ್ಯದ ಅಂದರೆ BC ಬಾಹುವಿಗೆ ಸಮ. ಕಾರಣ ಏನು ಅಂದರೆ ದತ್ತ. ಈ ಎರಡು ತ್ರಿಭುಜಗಳಲ್ಲಿ ಒಂದು ಸಾಮಾನ್ಯ ಬಾಹು ಇದೆ. ಯಾವುದು ಅಂದರೆ AB ಬಾಹು = AB ಬಾಹು. ಇದು ಎರಡು ತ್ರಿಭುಜಗಳಿಗೆ ಸಂಬಂಧಿಸಿರೋದ್ರಿಂದ ಅದು ಕಾರಣ ಉಭಯ ಸಾಮಾನ್ಯ ಬಾಹು. ಕೋನ BAD = ABC ಅಂದರೆ A ಕೋನ B ಕೋನಕ್ಕೆ ಸಮ ಅಂತೇಳಿ ನಾವು ತೋರಿಸ್ಬೇಕು. ಇದನ್ನು ಕೂಡ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಬಾಹು, ಎರಡು ಬಾಹು, ಒಂದು ಕೋನ. ಅಂದರೆ ಇಲ್ಲಿ ಯಾವ ಸರ್ವಸಮತೆಯ ನಿಯಮ ಬರುತ್ತಂದರೆ, ಬಾಹು ಕೋನ ಬಾಹು ಸರ್ವಸಮತೆ ನಿಯಮದ ಪ್ರಕಾರ ತ್ರಿಭುಜ ABD ಸರ್ವಸಮ ತ್ರಿಭುಜ
BAC ಅಂತೇಳಿ ನಾವಿಲ್ಲಿ ಸಾಧಿಸ್ಬೋದು. ಯಾವ ಸರ್ವಸಮ್ಮತಿ ನಿಯಮ ಅಂದರೆ ಬಾಹುಕೋನ ಬಾಹು ನಿಯಮದ ಪ್ರಕಾರ. ಎರಡನೇ ಪ್ರಶ್ನೆ, BD = AC ಅಂದರೆ ಈ BD ಅನ್ನೋ ಲೈನು AC ಅನ್ನೋ ಲೈನಿಗೆ ಸಮ ಆಗಿದೆ ಅಂತೇಳಿ ತೋರಿಸ್ಬೇಕು. ಆಲ್ರೆಡಿ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ನಾವಿಲ್ಲಿ ಕಾರಣ ಡೈರೆಕ್ಟಾಗಿ BD = AC ಅಂತ ಬರೆದ್ಬಿಟ್ಟು ಕಾರಣ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಬರೆದ್ಬಿಟ್ರೆ ಮುಗೀತು. ಅದೇ ರೀತಿ ಮೂರನೇ ಪ್ರಶ್ನೆ, ಕೋನ ABD = ಕೋನ BAC ಅಂದರೆ ಈ B ಕೋನ A ಕೋನಕ್ಕೆ ಸಮ ಅಂತೇಳಿ ನಾವಿಲ್ಲಿ ತೋರಿಸ್ಬೇಕು. ಆಲ್ರೆಡಿ ಇಲ್ಲೂ ಕೂಡ ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ನಾವು ಅಲ್ಲಿರುವಂಥ ಪ್ರತಿಯೊಂದು ಭಾಗಗಳು ಕೂಡ ಏನಾಗಿರ್ತಾವೆ, ಒಂದಕ್ಕೊಂದು ಸಮನಾಗಿ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಕೋನ ABD = ಕೋನ BAC ಅಂತ ಬರೆದ್ಬಿಟ್ಟು ಕಾರಣ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಥವಾ ಅನುರೂಪ ಕೋನಗಳು ಅಂತ ಬರಿಬೋದು. ಧನ್ಯವಾದಗಳು.